ಅದೇ ಮಗ ಕರ್ಕೊಂಬಂದು ತಂಗಿನೂ ತಾಯಿನೂ ನೋಡ್ತಿರೋದು. ಏನು ಕಾರಣಕ್ಕೆ ಅಂತೆ? ನೆಂಟ್ರ ಮನೆಗೆ ಹೋಗ್ತೀನಿ ಅಂತ ಬಂದಿದ್ದು. ಮೊದಲು ಅವ್ರಿಗಾರ್ದು ತಂಗಿಗೂ ಅವನಿಗೂ ಮಾತಿಲ್ಲ. 7 ತಿಂಗಳಿಂದ 7 ತಿಂಗಳಿಂದ ಮಾತಿಲ್ಲ. ನೀನು ಅವ್ಳ ಸುದ್ದಿ ನೀನು ಮಾತಾಬೇಡ, ಅವ್ಳ ಸುದ್ದಿ ನೀನು ಮಾತಾಬೇಡ ಅಂದ್ಬಿಟ್ಟು ನಾನು ಸುಮ್ಮನಿರಿಸಿದೆ. ನಾವು ತಾಯಿ ಎತ್ತರು, ನಾವೇನಾರು ಮಾಡ್ಕೊತೀವಿ ಅಂತ. ಇವನ್ನ ಸರಿಯಾಗಿದ್ದರೆ ಇಲ್ಲಿ ಹೊಡೆದಾಡೋದಾದ್ರೆ ಮನೆಗೆ ಬರೋದು ಬೇಡ, ಇಲ್ಲಾಂದ್ರೆ ಹೊರಗಡೆ ಎಲ್ಲರೂ ಕೂಲಿ ಮಾಡ್ತಾ ಇದ್ಬಿಡು. ಕೆಲಸ ಮಾಡ್ತಿದ್ದೆ, ಅದು ದುಡ್ಡು ತಂದು ಕೊಡ್ತಿದ್ದೆಲ್ಲ. ನಮ್ಮ ಹೆಂಗಸರಿಗೆ ನಾನು ಹೇಳ್ತಿದ್ದೆ, ಅವನ್ನ ಬಿಟ್ಬಿಡು, ನನ್ನ ಹತ್ರ ಏನೂ ಕೇಳಬೇಡ, ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಅಂತವ. ನೆನ್ನೆ ಬಂದನು ನೀತಿ ಬಂದನೆ ನನ್ನ ಹತ್ರನೇ ಪೆಟ್ರೋಲ್ ತೆಗೆಸ್ಕೊಂಡು ನಮ್ಮ ಮಿಸ್ಸಸ್ಸೆ ನಮ್ಮ ಸಹೋದರ ಮಗಂಗೆ ಹುಷಾರಿಲ್ಲ ನೋಡ್ಕೊಬರೋದ ನಿಧಿ ಕರ್ಕೊ ಹೋಗ್ತೀನಿ ಕಣ್ರಿ ಅಂತ ನಾನೇ ಪೆಟ್ರೋಲ್ ತಂದ್ಕೊಡ್ತೀನಿ. ಪೆಟ್ರೋಲ್ ತಂದ್ಕೊಂಡ್ಬಿಟ್ಟು 9:30 10 ಗಂಟೆ ರಾತ್ರಿ ನನಗೆ ಬಂದ್ಬಿಟ್ಟು ಎದ್ದು ನಿಂತಿದ್ದ. ಅಪ್ಪ ಅಂದ, ಯಾಕಲ ಯಾರೇ ಹೋಯ್ದು ಬಂದ್ಲ ಎಲ್ಲವರು ಅಂತ ಕೇಳಿದೆ. ಅವರೆಲ್ಲಿದ್ದಾರೋ ಇಲ್ಲಿ ನೂಕಿನಿ ಅಂದ್ಬಿಟ್ಟು ಕರ್ಕೊಂಡಿ ಸ್ಪಾಟಲ್ಲಿ ಬೈಕ್ನಲ್ಲಿ ನಿಲ್ಸಿಲ್ಲ ನೋಡಿ, ಇಲ್ಲೇ ನೂಕಿದ್ವು ಇಬ್ಬರು ಅಂದ್ಬಿಟ್ಟು ಹೋಯ್ತಾನೆ ಇದ್ದ. ಹೋಗ್ಬಿಟ್ಟು 3:30 ರಾತ್ರಿಗೆ ಪ್ರಿಯಾವಣದಲ್ಲಿ ಕಂಪ್ಲೇಂಟ್ ಕೊಟ್ಟು ಮನೆಗೆ ಬಂದು ಮನೆಗಿದ್ದ. ನಾನು ಇಲ್ಲಿಂದ ಸಡನ್ ಆಗಿ ಮರೈಕ್ಳು ಹೋಗಿ ಅಲ್ಲಿ ನಮ್ಮ ಅಣ್ಣದಿರಿಗೆ ಹೇಳಿದೆ, ನಮ್ಮ ಚಿಕ್ಕಪ್ಪರಿಗೆ ನಮ್ಮ ಅಣ್ಣದಿರಿಗೆ ಹಿಂಗೆ ಮಾಡ್ಬಿಟ್ಟನೆ ಅಂತವ. ಅವನೇ ಬಂದು ಬಾಯ್ ಬಿಟ್ಟ, ನಿಮಗೆ ಬಂದು ಬಾಯ್ ಬಿಟ್ಟು. ಏನೋ ಬೇರೆ ಏನಾರು ಇದೆಯಾ ಹುಡುಗಂದು? ಏನಾದ್ರು ಏನಕ್ಕೆ ಅಂತ ಕಾರಣ ಏನೂ ಇಲ್ಲ. ಬೇರೆ ಏನು ಹೇಳ್ತಿದ್ರಿ? ಅದೊಂದೇ. ಯಾವ ಹುಡುಗ ಏನು ಅಂತ ಗೊತ್ತಾ? ಹೆಸರು ಗೊತ್ತಿಲ್ಲ ನನಗೆ, ಹೆಸರು ಅಂತೂ ಗೊತ್ತಿಲ್ಲ. ಹುಡುಗ ಮುಸ್ಲಿಮ್ಸ್ ಹುಡುಗ ಅನ್ಕೊಡೋನಂತೆ. ಒಟ್ಟಿನಲ್ಲಿ ನಿಮ್ಮ ಮಗಳು ಇಷ್ಟಪಡ್ತಾ ಇದ್ಲ? ಇಷ್ಟಪಟ್ಟಿದ್ದು, ಅದನ್ನ ನಿಲ್ಲಿಸ್ಬಿಟ್ಟಿದ್ದ. ನಾವು ನಿಲ್ಲಿಸ್ಬಿಟ್ಟಿದ್ದು. ಮಗ ಮರ್ಯಾದೆ ಕಳಿಬೇಡ ಚಿನ್ನು, ನಾನು ಯಾವಾಗಲೂ ಧನುಶ್ರೀ ಅಂತ ನನ್ನ ಮಗಳ ಹೆಸರು, ನಾನು ಯಾವಾಗಲೂ ಚಿನ್ನು ಅಂತಲೇ ಕರಿತಿದ್ದು. ಚಿನ್ನು ಮರ್ಯಾದೆ ಕಳಿಬೇಡ ಕಣಪ್ಪ, ನಮ್ಮದು ದೊಡ್ಡ ಕುಟುಂಬ, ಇವತ್ತುವರೆಗೂ ನಮ್ಮ ಕುಟುಂಬದಲ್ಲಿ ಯಾವ ಹಿಂಗೆ ನಡೆದಿಲ್ಲ, ಮರ್ಯಾದೆ ಕಳಿಬೇಡ ಅಂತ. ನಿನ್ನ ಮರ್ಯಾದೆ ಕಳಿತೇನಲ್ಲ ಆಗ ಕೇಳು ನನಗೆ ಪಾಪ. ಆ ಮುಸ್ಲಿಮ್ಸ್ ಹುಡುಗ ಯಾವ ಊರು? ಅನ್ಕೊಡಂತೆ.